ಇವತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಅಂಗವಾಗಿ ನಮ್ಮ ಪತ್ತೂರು ಮಂಜುನಾಥ್ ಅವರ ನೇತೃತ್ವದಲ್ಲಿ ಅವರ ಸೂಚನೆ ಮೇರೆಗೆ ನಮ್ಮ 2023 ಅಸೆಂಬ್ಲಿ ಅಭ್ಯರ್ಥಿಯಾದಂತಹ ಆದಿನಾರಾಯಣ ಅವರು ಮತ್ತೆ ಬ್ಲಾಕ್ ಅಧ್ಯಕ್ಷರಾದಂತ ನೀಲಕಂಠೇಗೌಡರು, ಅಮಾನೋಳ ಅವರು ಮತ್ತೆ ಪಕ್ಷದ ಅನೇಕ ವಿಭಾಗಗಳು, OBC ಬ್ಲಾಕ್ ಇಂದ ಮಹಿಳಾ ಬ್ಲಾಕ್ ಗಳು ಎಲ್ಲಾ ಸಂಘಟನೆಗಳಿಂದನೂ ಇವತ್ತು ಈ ಮಹಿಳಾ ದಿನಾಚರಣೆ ಹಮ್ಮಿಕೊಂಡಿದ್ದೀವಿ. ನಿಮ್ಗೆ ಎಲ್ರಿಗೂ, ಎಲ್ಲಾ ಮಹಿಳೆಯರಿಗೂ ಎಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು ಮತ್ತು ವಿಶ್ವ ಅಂತಾರಾಷ್ಟ್ರೀಯ ಮಹಿಳಾ ದಿನಾಚರಣೆ ಶುಭಾಶಯ ಹೇಳ್ತಾ, ಈ ಒಂದು ಮಹಿಳಾ ದಿನಾಚರಣೆ ಏನಪ್ಪ ವಿಶೇಷತೆ ಅಂದ್ರೆ ಬೇರೆ ಯಾವ ಪಕ್ಷದವರು ಮಾಡೋದಿಲ್ಲ. ಇದು ಮಾಡೋದು ಮಾತ್ರ, ಮಹಿಳಾ ದಿನಾಚರಣೆ ಮಾಡೋದು ಮಾತ್ರ ಒಂದೇ ಒಂದು ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಯಾಕಂದ್ರೆ ಮಹಿಳೆಯರು ಯಾವ್ದ್ರಲ್ಲೂ ಅಬಲೆ ಅಲ್ಲ, ಮಹಿಳೆಯರು ಸಬಲೆ, ಅವರೇ ಪ್ರಪಂಚಕ್ಕೆ ಮೂಲ, ಸೃಷ್ಟಿ ಅವರೇ, ಜನ್ಮ ಅವರೇ, ಇವು ಪ್ರಪಂಚದಲ್ಲಿ ಇರ್ಬೇಕಾದ್ರೆ ಅವರೇ ಅಂತ ತೋರಿಸೋ ಪಕ್ಷ ನಮ್ಮ ಕಾಂಗ್ರೆಸ್ ಪಕ್ಷ ಮಾತ್ರ. ಬೇಕಾದ್ರೆ ನೀವೆಲ್ಲಾದ್ರೂ ನೋಡಿ, ಯಾವ್ದು ಇಲ್ಲಾದ್ರೂ ನಮ್ಮ ಕರ್ನಾಟಕ ರಾಜ್ಯದಲ್ಲಾಗ್ಲಿ, ನಮ್ಮ ಕೋಲಾರ ಜಿಲ್ಲೆಯಲ್ಲಾಗ್ಲಿ, ಮುಳಬಾರಲ್ಲಾಗ್ಲಿ ಬೇರೆ ಪಕ್ಷದವರು ಈ ಒಂದು ಕಾರ್ಯಕ್ರಮ ಮಾಡಕ್ಕೆ ಅವ್ರಿಗೆ ಅವಕಾಶನೂ ಇಲ್ಲ, ಮಾಡೋದು ಇಲ್ಲ ಅಂತ ಹೇಳ್ತಾ, ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರೂ ಕರೆಸಿ ಸುಮಾರು ಇನ್ನು 2-3 ದಿನದಿಂದ ಪಾಪ ನಮ್ಮ ಆದಿನಾರಾಯಣ ಅವರು ಇದಕ್ಕೆ ಒಂದು ವಿಶೇಷ ಕಾಳಜಿ ವಹಿಸಿ ನಮ್ಮ ಸುಮಾರು ಸಂಘ ಸಂಸ್ಥೆಗಳಲ್ಲಿ, ಗ್ರಾಮ ಪಂಚಾಯತಿ, ಅನೇಕ ಸಂಘ ಸಂಸ್ಥೆ ಮುಖಂಡರು, ಎಲ್ಲಾ ಮಹಿಳೆಯರಿಗೂ ಸುಮಾರು ಅವ್ರ ಕೊಡುಗೆ ಆಗಿ ಒಂದು ಸೀರೆ, ಅರ್ಶ ಕುಂಕುಮ ಕೊಡ್ಬೇಕು, ಇವು ಶಿವರಾತ್ರಿ ಶುಭಾಶಯ ನೀಡಬೇಕು, ಅವರ ನಿಮ್ಮ ಆಶೀರ್ವಾದ ಪಡೆಯಬೇಕು ಅಂತ ತುಂಬಾ ಕಾಳಜಿಯಿಂದ ಈ ಕಾರ್ಯಕ್ರಮ ನಡೆಸಿದ್ದಾರೆ. ಅವ್ರಿಗೂ ಮುಂದಿನ ದಿನಗಳಲ್ಲಿ ಅವ್ರಿಗೂ ಕುಟುಂಬಕ್ಕೂ ಒಳ್ಳೇದಾಗ್ಲಿ ಅಂತ ಬಯಸ್ತಾ, ನಿಮ್ಗೆಲ್ರಿಗೂ ಶಿವರಾತ್ರಿ ಹಬ್ಬದ ಶುಭಾಶಯಗಳು. ಯಾಕಂದ್ರೆ ಈ ಈಶ್ವರ ಅಂದ್ರೆ ವರ ಕೊಡೋ ದೇವರು. ಇವತ್ತು ಶಿವರಾತ್ರಿ ದಿನ ಈ ಒಂದು ಮಹಿಳಾ ದಿನಾಚರಣೆ ಬಂದಿರೋದು ನಮ್ಗೆಲ್ರಿಗೂ ಒಳ್ಳೇದು ಅಂತ ಹೇಳ್ತಾ, ನಿಮ್ಗೆಲ್ರಿಗೂ ಒಳ್ಳೇದಾಗ್ಲಿ ಅಂತ ಹೇಳ್ತಾ ನನ್ನ ಮಾತನ್ನು ಮುಗಿಸ್ತೀನಿ.